ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿಕೆಶಿ ಕಂಡಿದಂತಹ ಮಹಾ ಕನಸು. ಕೈ ನಾಯಕರ ಮಹಾತಂತ್ರಕ್ಕೆ ಇದೀಗ ಸಿಗ್ತಾ ಇದೆ ಬಿಗ್ ಸಕ್ಸಸ್. ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ಮಹತ್ತರ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಕುತೂಹಲ ಒಂದ್ ಕಡೆ ಆಗಿದ್ರೆ, ಸಿಎಲ್ಪಿ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಲ್ಪಿ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಡಿಕೆಶಿ. ಜೂನ್ 3ರ ಬುಧವಾರ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹೊಸ ಇತಿಹಾಸವನ್ನ ಸೃಷ್ಟಿಸಲಿರುವಂತಹ ಕನಕಪುರದ ಬಂಡೆ. ಡಿಕೆಶಿ ಜೊತೆಗೆ 10ರಿಂದ 12 ಶಾಸಕರು ಪ್ರಮಾಣ ವಚನ ಸ್ವೀಕರಿಸುವುದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಪ್ರಮಾಣಕ್ಕೆ ಬರ್ತಾರೆ. ರಾಹುಲ್ ಗಾಂಧಿ ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿಕೆಶಿ ಕಂಡಿದಂತಹ ಮಹಾ ಕನಸು. ಕೈ ನಾಯಕರ ಮಹಾತಂತ್ರಕ್ಕೆ ಸಿಗ್ತಾ ಇದೆ ಬಿಗ್ ಸಕ್ಸಸ್. ಸಿಎಲ್ಪಿ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಡಿಕೆ ಶಿವಕುಮಾರ್. ಸಿಎಲ್ಪಿ ಸಭೆಯಲ್ಲಿ ಡಿಕೆ ಹೆಸರು ಪ್ರಸ್ತಾಪಿಸಲಿರುವಂತಹ ಸಿದ್ದರಾಮಯ್ಯ ಜೂನ್ 3ರ ಬುಧವಾರ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಸಜ್ಜಾಗಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕನಕಪುರದ ಬಂಡೆ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಡಿಕೆಶಿ. ಕೊನೆಗೂ ಕೂಡ ನೆನಸಾಗ್ತಾ ಇದೆ ಡಿಕೆಶಿ ಕಂಡಿದಂತಹ ಆ ಒಂದು ಮಹಾ ಕನಸು. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿರ್ತಾರೆ. ಪಕ್ಷ ನಿಷ್ಠೆಯಿಂದ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸ್ತಾರೆ. 2.5 ವರ್ಷ ಅಂತ ಹೇಳ್ಬಿಟ್ಟು ಮಾತುಕತೆ ಆಗಿರುತ್ತೆ. ಸಿದ್ದರಾಮಯ್ಯ ಪಟ್ಟವನ್ನ ಬಿಡಲಿಲ್ಲ. 3 ವರ್ಷ ಕೂಡ ಕಂಟಿನ್ಯೂ ಆಯಿತು. ಅದಾದ ನಂತರವೂ ಕೂಡ ಸಿಕ್ಕಾಪಟ್ಟೆ ಪವರ್ ಫೈಟ್ ಅನ್ನುವಂಥದ್ದು ನಡೀತು. ಕನ್ಫ್ಯೂಷನ್ಸ್ ಇತ್ತು, ಗೊಂದಲಗಳಿತ್ತು. ಬಟ್ ಎಲ್ಲ ಸಂದರ್ಭದಲ್ಲೂ ಕೂಡ ತುಂಬಾನೇ ಸಮಾಧಾನಕರವಾಗಿ ಇದ್ದು, ಎಲ್ಲೂ ಕೂಡ ಪವರ್ ಫೈಟ್ ಅನ್ನುವಂಥದ್ದು ಕೋಲ್ಡ್ ವಾರ್ ಆಗಿ ಉಳಿತೋ ಹೊರತು ಎಲ್ಲೂ ಕೂಡ ಅವರು ತಾಳ್ಮೆಯನ್ನು ಕಳೆದುಕೊಳ್ಳದೆ ಮತ್ತು ಹೈಕಮಾಂಡನ್ನು ಯಾವ ರೀತಿಯಾಗಿ ಮನವೊಲಿಸಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆ, ರಣತಂತ್ರವನ್ನು, ಸ್ಟ್ರಾಟಜೀಸನ್ನು ಪ್ಲೇ ಮಾಡ್ತಾ ಪದೇ ಪದೇ ಹೇಳ್ತಾ ಇದ್ರು, ನಾನು ಪಕ್ಷಕ್ಕಾಗಿ ಶ್ರಮವಹಿಸಿ ದುಡಿದಿದ್ದೀನಿ, ಹೈಕಮಾಂಡ್ ನನ್ನ ಪರವಾಗಿ ಒಲವನ್ನು ತೋರಿಸತ್ತೆ, ಬಟ್ ಅದೇನು ನಿರ್ಧಾರ ತೆಗೆದುತ್ತೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ, ಜೊತೆಗೆ ಪಕ್ಷಕ್ಕಾಗಿಯೇ ನಾನು ಜೈಲಿಗೆ ಹೋಗಿ ಬಂದೆ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್. ಎಲ್ಲೋ ಒಂದು ಕಡೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲೇ ಶಾಸಕರ ಬೆಂಬಲ ಆಗಲಿ, ಸಂಖ್ಯಾಬಲ ಆಗಿ ತೋರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಈ ಕಡೆ ಸಿದ್ದರಾಮಯ್ಯ ಶಾಸಕರು ತಮ್ಮ ಬೆಂಬಲ ಜಾಸ್ತಿ ಇದೆ, ಶಾಸಕರ ಬೆಂಬಲ ಜಾಸ್ತಿ ಇದೆ, ಸಂಖ್ಯಾಬಲ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ ಬಂದರು. ಬಟ್ ಡಿ ಕೆ ಶಿ ಎಲ್ಲೂ ಕೂಡ ಕೆಲಸಗಳನ್ನ ಮಾಡಲಿಲ್ಲ. ಸೊ ಫೈನಲಿ ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿ ಕೆ ಶಿಯ ಕನಸು.